ನಮಸ್ಕಾರ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿದೆ. ಆ ಹುಟ್ಟಿದ ಮೇಲೆ ಒಂದಿನ ನಾವು ಸಾಯ್ತೀವಿ ಅಂತ. ಬಟ್ಟು ಸಾಯೋ ಟೈಮಲ್ಲಿ ನಾವೇನೂ ತಗೊಂಡೋಗಲ್ಲ. ಬರೀ ಕೈನಲ್ಲಿ ಬಂದಿರೋದು. ನಾವು ಹೋಗೋದು ಬರೀ ಕೈನಲ್ಲಿ ಹೋಗೋದು. ಯಾವ ಆಸ್ತಿ, ದುಡ್ಡು, ಸಂಬಂಧಗಳನ್ನ ಏನೂ ತಗೊಂಡೋಗಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದರೂ ದುಡ್ಡಿಂದನೇ ಹೋಗೋದು. ನೋಡಿ ಹೆಂಗಿದೆ. ಆ? ಈಗ ದುಡ್ಡೇ ಬಂದು ನಮ್ಮ ಕಾಲಿಗೆ ಬೀಳಬೇಕಪ್ಪ ಅಂತಂದರೆ, ಸರ್ವೇ ಸಾಮಾನ್ಯವಾಗಿ ಹೇಳೋದು ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸ ತಗೊಬೇಕು, ಆ, ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ₹500 ನೋಟುಗಳು ಉದುರುತ್ತಾ? ಸಾಧ್ಯನೇ ಇಲ್ಲ. ಅಲ್ವಾ ತಾನೇ? ಈಗ ದುಡ್ಡೇ ಬಂದು ನಮ್ಮ ಕಾಲಿಗೆ ಬೀಳಬೇಕಪ್ಪ ಅಂತಂದರೆ ಇದೆಲ್ಲ ಸರ್ವೇ ಸಾಮಾನ್ಯ. ಇನ್ನು ಎಷ್ಟೋ ಜನಗಳಿಗೆ ಆ, ಸಿಕ್ಕಾಪಟ್ಟೆ ಭಗವಂತ ದುಡ್ಡು ಕೊಟ್ಬಿಟ್ಟಿರ್ತಾನೆ. ಸಿಕ್ಕಾಪಟ್ಟೆ ಆಸ್ತಿಗಳು ಕೊಟ್ಬಿಟ್ಟಿರ್ತಾನೆ. ಐಷಾರಾಮಿ ಜೀವನ ಇರುತ್ತೆ. ನನ್ನ ಹತ್ರ ಹೇಳ್ತಾರೆ, ಗುರುಗಳೇ ನನಗೆ ನೆಮ್ಮದಿ ಇಲ್ಲ ಅಂತಾರೆ. ನೋಡಿ ಹೆಂಗಿದೆ ವಿಪರ್ಯಾಸ. ಆ ಕೋಟಿ ಕೋಟಿಗಟ್ಟಲೆ ದುಡ್ಡುಗಳಿದ್ದು, ಆ ಆಸ್ತಿಗಳಿದ್ದು, ದುಡ್ಡಿದ್ದು, ಐಷಾರಾಮಿ ಜೀವನ ಮಾಡಿದ್ರು, ಗುರುಗಳೇ ನನಗೆ ನೆಮ್ಮದಿ ಇಲ್ಲ ಅಂತಾರೆ. ಮನೆ ಒಳಗಡೆ ಕಿತ್ತಾಟ, ಸೊಸೆ ನೋಡಿದರೆ ಮನೆ ಬಿಟ್ಟು ಹೋದ್ಲು, ಮಗನ ಜೀವನ ಹಿಂಗಾಯಿತು, ಮಗಳ ಜೀವನ ಹಿಂಗಾಯಿತು ಅಂತ ಹೇಳ್ತಿರ್ತಾರೆ. ಅಲ್ರಿ, ಒಬ್ಬ ಮನುಷ್ಯ ಹೋರಾಟ ಮಾಡೋದೇನಕ್ಕೆ? ಅಲ್ಟಿಮೇಟು ದುಡ್ಡಿಗೋಸ್ಕರನೇ. ಆಮೇಲೆ ಆಸ್ತಿ ಮಾಡೋಕ್ಕೋಸ್ಕರನೇ. ಮಕ್ಕಳು ಚೆನ್ನಾಗಿರಲಿ, ಸಂಬಂಧಗಳು ಚೆನ್ನಾಗಿರಲಿ, ಗಂಡ ಚೆನ್ನಾಗಿರಲಿ, ಹೆಂಡತಿ ಚೆನ್ನಾಗಿರಲಿ, ಮಕ್ಕಳು ಚೆನ್ನಾಗಿರಲಿ, ಅಪ್ಪ ಅಮ್ಮ ಚೆನ್ನಾಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿಗಳು ಚೆನ್ನಾಗಿರಲಿ ಅಂತಾನೆ ತಾನೆ ಹೋರಾಟ ಮಾಡೋದು. ಅಲ್ಟಿಮೇಟ್ ಮನುಷ್ಯ ಇನ್ನೇನಕ್ಕೆ? ದುಡ್ಡಿಗೋಸ್ಕರನೇ. ನೋಡಿ, ದುಡ್ಡು ₹500 ನೋಟುಗಳು ಸಂಬಂಧಗಳು, ಎಲ್ಲ ಸಂಬಂಧಗಳನ್ನ ಹತ್ರ ಸೇರಿಸುತ್ತೆ. ₹500 ನೋಟುಗಳು ಈ ಸಂಬಂಧಗಳು ಜಾಡ್ಸಿ ಒದ್ದಿ ಬಿಸಾಕುತ್ತೆ. ಎಲ್ಲರಿಗೂ ಗೊತ್ತು. ಹೋಗಬೇಕಾದ್ರೆ ನಾವೇನೂ ಹೊತ್ಕೊಂಡು ಹೋಗಲ್ಲ, ಬರೀ ಕೈನಲ್ಲಿ ಬಂದಿದ್ದೀವಿ ಅಂತ. ಆದರೂ ದುಡ್ಡು, ಜೀವನ ಮಾಡಲಿಕ್ಕೆ ದುಡ್ಡು ಬೇಕು. ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದರೆ ಆಟನೇ ನಡೆಯಲ್ಲ. ಹೇಳ್ತಾ ಇರ್ತೀನಿ, ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋದಲ್ಲಿ ಮಾತ್ರ. ಇವಾಗ ದುಡ್ಡಿದ್ರೆ ತಾನೇ, ಎಷ್ಟೋ ಜನ ಅಂತಾರೆ, ಅಲ್ಲ ಗುರುಗಳೇ ದುಡ್ಡಿದ್ರೆ ತಾನೇ ದಾನ ಮಾಡ್ಲಿಕ್ಕೆ ಸಾಧ್ಯ, ದುಡ್ಡಿದ್ರೆ ತಾನೇ ಸೇವೆ ಮಾಡ್ಲಿಕ್ಕೆ ಸಾಧ್ಯ, ದುಡ್ಡಿದ್ರೆ ತಾನೇ ಮನೇಲಿ ಬೆಲೆ ಕೊಡೋದು. ಅಲ್ಲ ಗುರುಗಳೇ, ದುಡ್ಡಿಲ್ಲ ಅಂದರೆ ನಮಗೆ ಮದುವೆ ಮಾಡ್ಕೊಳಕ್ಕೆ ಎಣ್ಣೆ ಕೊಡಲ್ಲ ಅಂತಾರೆ ಗಂಡ್ಮಕ್ಳು. ಯಾಕೆಂದರೆ ದುಡ್ಡಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಕಲಿಯುಗದಲ್ಲಿ. ದುಡ್ಡಿಲ್ಲ ಅಂದರೆ ಆಟನೇ ಬಂದ್. ನೋಡಿ, ದುಡ್ಡೇ ಬಂದು ನಮ್ಮ ಕಾಲಿಗೆ ಬೀಳಬೇಕಪ್ಪ ಅಂತಂದರೆ ಅನ್ಲಿಮಿಟೆಡ್ ಮಂತ್ರಗಳು ಪಠಣೆ ಮಾಡಬೇಕು. ಲಕ್ಷಗಟ್ಟಲೆ ಮಂತ್ರ ಪಠಣೆ ಮಾಡಬೇಕು. ದಾನ ಧರ್ಮ ಮಾಡಬೇಕು, ಸೇವೆ ಮಾಡಬೇಕು. ಈ ಮೂರು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಒಂದು ಜಾತಕಗಳಲ್ಲಿ ಅವಿರ್ತವೆ. ದುಸ್ಥಾನಗಳು ಮನೆಗಳು, ಈ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ, ಜೊತೆಗೆ 4ನೇ ಮನೆ, 5ನೇ ಮನೆಗಳು ಇವೆಲ್ಲ ಬಂದಾಗ ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರ್ತಿರಲ್ಲ, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡೋಕ್ಕಾಗಲ್ಲ, ಈ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಡೈವರ್ಸ್ಗಳು, ವಿಚ್ಛೇದನಗಳಾಗೋದು, ಇವೆಲ್ಲ ರಿಲೇಟೆಡ್ಸ್ ಇರುತ್ತೆ. ಅದಕ್ಕೆ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಪೇಷನ್ಸ್ ಮೇಕ್ಸ್ ಎವ್ರಿಥಿಂಗ್ಸ್. ಇಲ್ಲಿ ದುಡ್ಡು ಭಾಳ ಮುಖ್ಯ. ದುಡ್ಡಿಲ್ಲ ಅಂದರೆ ಯಾವ ಆಟಗಳು ನಡೆಯಲ್ಲ. ಸಂಬಂಧಗಳನ್ನ ಉಳಿಸ್ಕೊಂಡು ಹೋಗ್ಬೇಕಪ್ಪ ಅಂತಂದರೆ ದುಡ್ಡು ಬೇಕು. ಸಂಬಂಧ ಗಳಿಸ್ಬೇಕು ಅಂತಂದರೆ ದುಡ್ಡು ಬೇಕು. 100ಕ್ಕೆ 80% ಆಫ್ ದಿ ಪೀಪಲ್ಸ್ ಎಲ್ಲ ಕಂಪ್ಲೀಟಾಗಿ ದುಡ್ಡು ಅಂತಲೇ ಇವತ್ತು ಇರೋದು. ಎಲ್ಲೋ ಒಂದು 10% 20% ಅಷ್ಟೇ ದುಡ್ಡಿಗೆ ಬೆಲೆ ಕೊಡಲ್ಲ. ಮಾನವೀಯತೆ ಮುಖ್ಯ, ಹ್ಯುಮ್ಯಾನಿಟಿ ಅನ್ನೋದು ತುಂಬ ಕಡಿಮೆ ಆಗೋಗಿದೆ. ಯಾಕೆಂದರೆ ದುಡ್ಡು ಇವತ್ತು ಎಲ್ಲರನ್ನೂ
ಬಂದು ಆಟ ಆಡಿಸ್ತಿದೆ. ಸಂಬಂಧಗಳನ್ನ ಹತ್ರ ಸೇರ್ಸೋದು, ಸಂಬಂಧನ ದೂರ ಮಾಡೋದು ಇದೆಲ್ಲ. ಆರೋಗ್ಯ ಕೆಟ್ಟೋಯ್ತು ಅಂತಂದ್ರೆ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ದುಡ್ಡು ಬೇಕು. ಹೇಳ್ತಾ ಇದ್ದೀನಿ, ತಾಯಿ ಗರ್ಭದಿಂದ ಆಚೆ ಒಂದು ಮಗು ಹೊರಗೆ ಬರೋಕ್ಕೂ ದುಡ್ಡು ಕೊಡಬೇಕು. ಒಬ್ಬ ವ್ಯಕ್ತಿ ಸತ್ತಾದ ಮೇಲೆ ಮಣ್ಣಿಗೆ ಹೋಗ್ಬೇಕು ಅಂತಂದ್ರೂ ಅಲ್ಲಿ ದುಡ್ಡು ಕೊಡಬೇಕು. ಸುಡಕ್ಕೂ ದುಡ್ಡು ಕೊಡಬೇಕು. ನೋಡಿ ಎಷ್ಟಿದೆ ದುಡ್ಡಿಗೆ ಶಕ್ತಿ, ತಾಕತ್ತು. ಮಕ್ಕಳನ್ನ ಓದಿಸ್ಲಿಕ್ಕೂ, ಎಜುಕೇಷನ್ಸ್ ಮಾಡಲಿಕ್ಕೂ, ಮದುವೆ ಮಾಡಲಿಕ್ಕೆ, ಸೈಟ್ ತಗೊಂಡು ಮನೆ ಕಟ್ಟಕ್ಕೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಇವತ್ತು ದುಡ್ಡಿಲ್ಲ ಅಂದರೆ ಯಾವ ಆಟಗಳು ನಡೆಯಲ್ಲ. ಎಸ್ಪೆಷಲಿ ಫ್ಯಾಮಿಲಿಗಳಿಗೆ ದುಡ್ಡು ಕೊಟ್ರೇನೆ ನಿಮ್ಮ ಮೇಲೆ ಪ್ರೀತಿ ಬರೋದು ಅಂಥ ಕಾಲ ಬಂದ್ಬಿಟ್ಟಿದೆ. ನೋಡಿ, ದುಡ್ಡಿಲ್ಲ ಅಂತ ಕೂತ್ಕೊಳ್ಳಿ. ತುಂಬ ಕಷ್ಟ ಇವತ್ತು. ಆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.